ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಿ ಎಫ್ ಅಲ್ಲಿ ನಿಮ್ಮ ಯು ಎ ಎನ್ ನಂಬರ್ನ ಹೇಗೆ ತಿಳ್ಕೊಳ್ಳೋದು ಹಾಗೂ ನಿಮ್ಮ ಯು ಎ ಎನ್ ನಂಬರ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಹಾಗೂ ನಿಮ್ಮ KYC ಡೀಟೇಲ್ಸ್ನ ಪಿ ಎಫ್ ಅಲ್ಲಿ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಗೂಗಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಯು ಎ ಎನ್ ನಂಬರ್ ಅಂದ್ರೆ ಪಿ ಎಫ್ ಅಲ್ಲಿ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂದ್ರೆ ನೀವು ಎಷ್ಟು ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ನಿಮಗೆ ಮೆಂಬರ್ ಐ ಡಿ ಅಂತ ಕೊಡ್ತಾರೆ, ಪಿ ಎಫ್ ಐ ಡಿ ಅಂತ. ಆ ಐ ಡಿ ಎಷ್ಟೇ ಐ ಡಿ ಇದ್ರೂ ನಿಮಗೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಒಂದೇ ಇರುತ್ತೆ. ಅದರ ಅಂಡರಲ್ಲೇ ನಿಮಗೆ ಈ ಎಲ್ಲಾ ಪಿ ಎಫ್ ನಂಬರ್ಗಳು ಶೋ ಆಗ್ತಾ ಇರುತ್ತೆ. ಸೊ ನಾವು ಯು ಎ ಎನ್ ನಂಬರ್ನ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಇಲ್ಲಿ ಗೂಗಲ್ ಅಲ್ಲಿ ಇ ಪಿ ಎಫ್ ಒ ಎಂಪ್ಲಾಯಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಇ ಪಿ ಎಫ್ ಪೋರ್ಟಲ್ ಕಾಣುತ್ತೆ ನಿಮಗೆ, ಇ ಪಿ ಎಫ್ ಒ ಫಾರ್ ಎಂಪ್ಲಾಯೀಸ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೆಂಬರ್ ಯು ಎ ಎನ್ ಆರ್ ಆನ್ಲೈನ್ ಸರ್ವಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದು ಎಂಪ್ಲಾಯೀಸ್ ಗೋಸ್ಕರ ಇರೋ ಪೋರ್ಟಲ್. ಇಲ್ಲಿ ನೀವು ಸ್ವಲ್ಪ ಡ್ರ್ಯಾಗ್ ಡೌನ್ ಮಾಡಿ. ಇಲ್ಲಿ ನೋ ಯುವರ್ ಯು ಎ ಎನ್ ಅಂತ ಇದೆಯಲ್ಲ, ನಿಮ್ಗೆ ಯು ಎ ಎನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ತಿಳ್ಕೊಬಹುದು. ಅಥವಾ ನಿಮ್ಮ ಸ್ಯಾಲರಿ ಸ್ಲಿಪ್ ಅಲ್ಲಿ ಯು ಎ ಎನ್ ನಂಬರ್ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಯು ಎ ಎನ್ ನಂಬರ್ ನ ತಗೋಬಹುದು. ನಿಮ್ಗೆ ಯಾರಿಗೆ ಸ್ಯಾಲರಿ ಸ್ಲಿಪ್ ಬರ್ತಾ ಇಲ್ಲ ಅವರು ನಿಮ್ಮ ಯು ಎ ಎನ್ ನಂಬರ್ ನ ಯಾವ ತರ ತಗೋಬಹುದು ಅಂದ್ರೆ ಇಲ್ಲಿ ನೋ ಯುವರ್ ಯು ಎ ಎನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಮತ್ತೆ ಈ ಕ್ಯಾಪ್ಚಾ ಕೋಡ್ ಹಾಕಿ OTP ರಿಕ್ವೆಸ್ಟ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTP ನ ನೀವು ಇಲ್ಲಿ ಎಂಟರ್ ಮಾಡಿ. ಈ ಕ್ಯಾಪ್ಚಾ ಕೋಡ್ ನ ಇಲ್ಲಿ ಮೆನ್ಷನ್ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಡಿ. ಓಕೆ ಅಂತ ಬರುತ್ತೆ. ಇಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಮತ್ತೆ ನಿಮ್ಮ ಆಧಾರ್ ನಂಬರು, ಮತ್ತೆ ಈ ಕ್ಯಾಪ್ಚಾ ಕೋಡ್ ಇದಿಷ್ಟನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಶೋ ಮೈ ಯು ಎ ಎನ್ ಅಂತ ಕೊಡಿ. ಇಲ್ಲಿ ಯುವರ್ ಯು ಎ ಎನ್ ನಂಬರ್ ಅಂತ ನಿಮ್ಮ ನಂಬರ್ ಇಲ್ಲಿ ಶೋ ಆಗುತ್ತೆ. ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ ಮಾಡಿ ಇಟ್ಕೊಂಡು ಮತ್ತೆ ನೀವು ಇಲ್ಲಿ ಈ ಪೋರ್ಟಲ್ಗೆ ಬರಬೇಕಾಗುತ್ತೆ. ಇಲ್ಲಿ ಆಕ್ಟಿವೇಟ್ ಯು ಎ ಎನ್ ಅಂತ ಇದೆಯಲ್ಲ, ಈ ಆಕ್ಟಿವೇಟ್ ಯು ಎ ಎನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯು ಎ ಎನ್ ನಂಬರ್ ಏನ್ ತಗೊಂಡಿರ್ತೀರಾ ಆ ಯು ಎ ಎನ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ ಆಧಾರ್ ಅಲ್ಲಿ ಏನಿರುತ್ತೆ ಆ ಹೆಸರನ್ನ ಅದ್ರಲ್ಲಿ ಏನಿರುತ್ತೆ ಅದೇ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಈ ಮೂರನ್ನು ಇಲ್ಲಿ ಹಾಕಿ ಈ ಕ್ಯಾಪ್ಚಾ ಕೋಡ್ ಅನ್ನ ಮೆನ್ಷನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ. ಗೆಟ್ ಆ ತರ ಇದ್ರ ಪಿನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಆಧಾರ್ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ನೀವು ಇಲ್ಲಿ ಮೆನ್ಷನ್ ಮಾಡಿ ವ್ಯಾಲಿಡೇಟ್ OTP ಅಂಡ್ ಆಕ್ಟಿವೇಟ್ ಯು ಎ ಎನ್ ಅಂತ ಕೊಟ್ರೆ ನಿಮ್ಮ ಯು ಎ ಎನ್ ಆಕ್ಟಿವೇಟ್ ಆಗುತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಗೆ ಒಂದು ಪಾಸ್ವರ್ಡ್ ನ ಕಳಿಸಿರ್ತಾರೆ. ಆ ಪಾಸ್ವರ್ಡ್ ನ ನೀವು ಇಲ್ಲಿ ನಿಮ್ಮ ಯು ಎ ಎನ್ ನಂಬರ್ ನ ಮೆನ್ಷನ್ ಮಾಡಿ ಹಾಗೂ ನಿಮ್ಮ ಮೊಬೈಲ್ ಬಂದಿರೋ ಪಾಸ್ವರ್ಡ್ ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಕ್ಯಾಪ್ಚಾ ಕೋಡ್ ನ ಇಲ್ಲಿ ಹಾಕಿ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ್ರೆ ನಿಮ್ಗೆ ಓಲ್ಡ್ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಮೊಬೈಲ್ ಬಂದಿರುವಂತ ಪಾಸ್ವರ್ಡ್ ನ ಇಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಯಾವ ಪಾಸ್ವರ್ಡ್ ಬೇಕು ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ, ಹೊಸ ಪಾಸ್ವರ್ಡ್. ಅದಾದ್ಮೇಲೆ ನಿಮ್ಗೆ ಗೆಟ್ ಆಧಾರ್ OTP ಅಂತ ಕೇಳುತ್ತೆ. ಆ OTP ಕ್ಲಿಕ್ ಮಾಡಿ ಓಕೆ ಪ್ರೆಸ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ OTP ಬಂದಿರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ ಚೇಂಜ್ ಪಾಸ್ವರ್ಡ್ ಕೊಡಿ. ಈಗ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಯಿತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಮಾಡಿ ನಿಮ್ಮ KYC ನ ಅಪ್ಡೇಟ್ ಮಾಡಬೇಕು. KYC ಅಪ್ಡೇಟ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಪ್ಯಾನ್ ನಂಬರ್ ಇರಬೇಕಾಗುತ್ತೆ ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕಾಗುತ್ತೆ. ಹಾಗೂ ಇಲ್ಲಿ ಎಂಪ್ಲಾಯಿ ನೇಮ್ ಶುಡ್ ಬಿ ಸೇಮ್ ಇನ್ ಆಧಾರ್ ನಂಬರ್, ಪ್ಯಾನ್ ನಂಬರ್ ಅಂಡ್ ಬ್ಯಾಂಕ್. ಇವು ಮೂರರಲ್ಲೂ ನಿಮ್ಮ ನೇಮು ಒಂದೇ ತರ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ವಿತ್ಡ್ರಾ ಮಾಡ್ಕೋಬೇಕಾದ್ರೆ ತೊಂದರೆ ಅನುಭವಿಸ್ತೀರಾ. ಹೌದು ಫ್ರೆಂಡ್ಸ್, ಹಾಗಾದ್ರೆ KYC ನ ಹೇಗೆ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಈ ಪೋರ್ಟಲ್ ಅಲ್ಲಿ ಬಂದ ಮೇಲೆ ನಿಮಗೆ ಯು ಎನ್ ನಂಬರ್ ಮತ್ತೆ ನೀವು ಹೊಸದಾಗಿ ಸೆಟ್ ಮಾಡಿರುವಂತ ಪಾಸ್ವರ್ಡ್ ನ ಹಾಕಿ ಈ ಕ್ಯಾಪ್ಚಾ ಕೋಡ್ ನ ಮೆನ್ಷನ್ ಮಾಡಿ ಸೈನ್ ಇನ್ ಮಾಡಿ. ಇಲ್ಲಿ ಲೇಟರ್ ಅಂತ ಕೊಡಿ. ಇಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ KYC ಅಂತ ಆಪ್ಷನ್ ಇದೆ ನೋಡಿ. ಈ KYC ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಬ್ಯಾಂಕ್, ಪ್ಯಾನ್ ನಂಬರ್, ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ ಮ್ಯಾಂಡೇಟರಿ ಇಲ್ಲ, ಬ್ಯಾಂಕ್ ಪ್ಯಾನ್ ಮ್ಯಾಂಡೇಟರಿ ಇರುತ್ತೆ. ಸೊ ಫಸ್ಟ್ ನಾವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಎಂಟ್ರಿ ಮಾಡೋಣ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕ್ಲೀನ್ ಆಗಿ ಮೆನ್ಷನ್ ಮಾಡಿ, ಮತ್ತೆ ಅದೇ ಅಕೌಂಟ್ ನಂಬರ್ ನ ಕನ್ಫರ್ಮ್ ಮಾಡಿ ಮತ್ತು IFSC ಕೋಡ್ ನ ಎಂಟ್ರಿ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಅಂತ ಕೊಡಿ. ಆಗ IFSC ವೆರಿಫೈಡ್ ಆಗುತ್ತೆ. ವೆರಿಫೈ IFSC ಆದ್ಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸೇವ್ ಆಗುತ್ತೆ. ಸೇವ್ ಆದ್ಮೇಲೆ ಇಲ್ಲಿ ನಿಮ್ಮ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. ಆ OTP ನ ನೀವು ಇಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಅಂತ ಕೊಡ್ಬೇಕಾಗುತ್ತೆ. ಆಗ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇದು ವೆರಿಫಿಕೇಶನ್ ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ. ಇದು 1 ವೀಕ್ ಇಂದ 15 ದಿನದೊಳಗಡೆ ಟೈಮ್ ಅಲ್ಲಿ ಅಪ್ರೂವ್ ಆಗುತ್ತೆ. ಇದಾದ್ಮೇಲೆ ನೀವು ಪ್ಯಾನ್ ನಂಬರ್ ಅಂತ ಇದೆಯಲ್ಲ, ಈ ಪ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ನ ಮೆನ್ಷನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಕೊಡಿ. ಆಗ ನಿಮ್ಮ ಮೊಬೈಲ್ ನಂಬರ್ OTP ಬರುತ್ತೆ. ಆ OTP ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೋಡಿ, ಇಲ್ಲಿ ನೀವು KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ 2 ಡಾಕ್ಯುಮೆಂಟ್ ನಂಬರ್ ಇರುತ್ತೆ. ಪೆಂಡಿಂಗ್ ವಿತ್ ಎಂಪ್ಲಾಯರ್ ಫಾರ್ ಡಿಜಿಟಲ್ ಸಿಗ್ನೇಚರ್. ಸೊ ಇದು ನೀವು ನಿಮ್ಮ ಎಂಪ್ಲಾಯರ್, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳಿ ನೀವು ಅಪ್ರೂವ್ ಮಾಡಿಸ್ಕೊಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅದು ಬೇಗನೆ ಅಪ್ರೂವ್ ಆಗುತ್ತೆ. ಬಟ್ ಎಂಪ್ಲಾಯರ್ ಅವರೇ ಡಿಜಿಟಲ್ ಸೈನ್ ಇಂದ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ಬೇಗ ಅಪ್ರೂವ್ ಮಾಡಿಸ್ಕೋಬಹುದು. ಹೌದು ಫ್ರೆಂಡ್ಸ್, ಇದೇ ತರ ವಿಡಿಯೋಸ್ಗಾಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ನಿಮ್ಮ PF ಅಲ್ಲಿ ಅಡ್ವಾನ್ಸ್ ವಿತ್ಡ್ರಾ ಹೇಗೆ ಮಾಡೋದು, ಮತ್ತೆ ನಿಮ್ಮ 2-3 ಅಕೌಂಟ್ ಇದ್ರೆ ಅದನ್ನ ಮರ್ಜ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ನಿಮ್ಮ ಹಳೆ ಎಂಪ್ಲಾಯರ್ ನಿಮ್ಮ ಎಕ್ಸಿಟ್ ಡೇಟ್ ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದನ್ನ ಹೇಗೆ ಮೆನ್ಷನ್ ಮಾಡೋದು, ಮತ್ತೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಏನ್ ಚೇಂಜ್ ಇದ್ರು PF ಅಲ್ಲಿ ಹೇಗೆ ಚೇಂಜ್ ಮಾಡೋದು, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.